ಮಾಡ್ತೀರಂದ್ರೆ ನೋಡಕ್ಕೆ ನಮ್ಮ ಪತ್ರಕರ್ತರ ಬಂಧುಗಳು ಇಲ್ಲಿ ಬಂದು ನಿಮ್ಮ ಮಕ್ಕಳ ಪ್ರತಿಭೆಯನ್ನ ಹೊರಸೂಸಲಿಕ್ಕೆ ಯಾವ ರೀತಿಯಾಗಿ ನೀವು ಪಾಲ್ಗೊಳ್ಳಕತ್ತೀರಿ, ಯಾವ ರೀತಿಯಾಗಿ ಖುಷಿ ಪಡಕತ್ತೀರಿ ಅಂತ ಹೇಳಿ ನೋಡಕ್ ಅವರು ಕೂಡ ಇಲ್ಲಿ ಸಾಕ್ಷಿಗಳನ್ನ ಆಗಿದ್ದಾರೆ. ಪ್ರತಿಭೆ ಮಗು ಯಾವ ಕೊಟ್ಟವಲ್ಲ, ಯಾರು ಅದನ್ನ ಬೆಳೆಸಿ ಉಳಿಸ್ಕೊಂಡು ಈಗಾಗಲೇ ಪ್ರತಿಯೊಂದು ಮಕ್ಕಳನ್ನು ಇರುತ್ತೆ. ಆ ಒಳಗಿರುವಂತಹ ಪ್ರತಿಭೆಯನ್ನ ಕೆಲವೊಮ್ಮೆ ಹೊರಗೆ ಹಾಕುವಂತ ಸಂದರ್ಭಗಳು ಬಂದಿರಲಿಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ಯಾವಾಗೋ ವರ್ಷಕ್ಕೆ ಒಮ್ಮೆ ತಾಲೂಕು ಮಟ್ಟದೊಳಗೆ ಅಷ್ಟ ಪಾರ್ಟಿಸಿಪೇಟ್ ಮಾಡಿ ಬರ್ತಿದ್ವಿ. ಆದ್ರೆ ಈಗ ಅಲ್ಲಿ ಬರೀ 40 ವರ್ಷ ಅವಕಾಶ ಸಿಕ್ಕಿತ್ತು. ಈಗ ಪ್ರತಿ ಹಂತದಿಂದ ಶಾಲಾ ಹಂತದಲ್ಲಿ ಪ್ರತಿಭೆಯನ್ನು ಗುರುತಿಸಿ ಕ್ಲಸ್ಟರ್ ಅಂತ ಕರ್ಕೊಂಡು ಬರ್ತಾರ. ಆ ಕ್ಲಸ್ಟರ್ 10-15 ಶಾಲೆಯ ಮಕ್ಕಳು ಇಲ್ಲೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಅದು ಕಂಠಪಾಠ ಸ್ಪರ್ಧೆ ಆಗಿರ್ಬೋದು ಮಕ್ಕಳೇ, ಮತ್ತೆ ಮಾಡೆಲ್ ತಯಾರಿಕೆಯನ್ನ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಕಥೆಯನ್ನ ಹೇಳುವಂತ ಸ್ಪರ್ಧೆ ಆಗಿರ್ಬೋದು, ಚಿತ್ರ ಬಿಡಿಸುವಂತ ಸ್ಪರ್ಧೆ ಆಗಿರ್ಬೋದು, ಈಗ ಬೇರೆ ಬೇರೆ ಸ್ಪರ್ಧೆಗಳನ್ನ ಆಯೋಜಿಸುವುದರ ಮೂಲಕ ಶಿಕ್ಷಣ ಅಂತಂದ್ರೆ ಅದು ಬರೀ ಅಕ್ಷರಗಳನ್ನ ಕಲಿಯುವುದು ಅಷ್ಟೇ ಅಲ್ಲ, ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲ ಸಂಪೂರ್ಣವಾದಂತಹ ವ್ಯಕ್ತಿಯ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಆ ಮಕ್ಕಳು ಕೆಲವೊಂದಿಷ್ಟು ಅಕ್ಷರಗಳು ಕಡಿಮೆ ಇದ್ರು ಮಾಡಿ ಒಳಚೊಳ್ಳೆ ಇರ್ತಾರ, ತಮ್ಮ ಅಭಿವ್ಯಕ್ತಿ ಒಳಚೊಳ್ಳೆ ಇರ್ತಾರ. ಒಂದು ಚಿತ್ರ 1000 ಕಥೆಯನ್ನ ಹೇಳುತ್ತ ಅವರು ಮತ್ತೆ ವ್ಯಕ್ತಪಡಿಸಾಗ ಹೇಳಕ್ಕೆ ಶಬ್ದಗಳು ಬರ್ತಾ ಇದ್ರು ಚಿತ್ರ ಬಿಡಿಸಿದ 1000 ಶಬ್ದಗಳನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವಶ್ಯ ಕೆಪಾಸಿಟಿ ಆ ಮಕ್ಕಳಲ್ಲಿ ಬೆಳಿತೈತೆ ಅಂತ ಹೇಳಿ ಇರ್ಬೋದು. ಧರಣಿ ಮಂಡಲ ಮಧ್ಯಗಳಿಗೆ ಮರಿದೆ ಕರ್ನಾಟಕ ದೇಶದೊಳಗೆ ಹಿರಿಯ ಕಾಲೇಜಿನ ಕಥೆ ಏನಾದ್ರು ಕೇಳಿದ್ರು ಅಂತ ಹೇಳಿ ನಿಮ್ಮಷ್ಟು ಕಲ್ತೀವಿ ಇನ್ನೂ ಹೇಳ್ತೈತೆ. ಯಾಕಂತಂದ್ರೆ ಅದನ್ನ ಬ್ಯಾಕ್ವರ್ಡ್ ಮಾಡ್ತಿದ್ವಿ ನಾವು. ಅಂದ್ರೆ ಹೃದಯದಿಂದ ತಲೆಗೆ ಬಂದು ಅಲ್ಲಿಂದ ನಮ್ಮ ಬಾಯ ಮೂಲಕ ಹೊರಗೆ ಬಂದಾಗ ಅದು ಬರೆಯದೆ ಅಚ್ಚಳಿಯದೆ ಉಳಿಯುವಂತ ನೆನಪುಗಳಾಗ್ತವೆ ಮಕ್ಕಳು. ಹಂಗಾಗಿ ಆ ಪ್ರತಿಭೆಯನ್ನ ನೀವು ವ್ಯಕ್ತಪಡಿಸಿ ಮತ್ತೆ ಮಾದರಿ ತಯಾರಿಕೆಯನ್ನ ಮಾಡೋದ್ರ ಮೂಲಕ, ಮಣ್ಣಿನಲ್ಲಿ ಕಲಾಕೃತಿಗಳನ್ನ ಮಾಡೋದ್ರ ಮೂಲಕ ನಿಮ್ಮಲ್ಲಿರುವಂತಹ ಆ ಸ್ಕಿಲ್ ಅನ್ನು ಕೂಡ, ಕೌಶಲ್ಯವನ್ನು ಕೂಡ ನೀವು ಇವತ್ತು ಮಕ್ಕಳು ಹಾಕಕ್ಕೆ ಸಾಧ್ಯ ಆಗುತ್ತೆ. ಅದೇ ನಿಜವಾದಂತಹ ಶಿಕ್ಷಣ ಅಂತ ಹೇಳಿ. ಅದನ್ನ ನೀವು ನೋಡ್ರಿ, ಈಗ ನೀವು ಯಾಕೆ ನಾವು ಮಾತಾಡ್ತಾರೆ ಸುಮ್ಮನೆ ಅಂತ ಯಾಕೆ ಹೇಳಿಲ್ಲ ಅಂತಂದ್ರೆ ಇವತ್ತು ನಿಮ್ಮ ಹಬ್ಬ, ನೀವೇನ್ ಮಾಡ್ತೀರೋ, ನೀವು ಯಾವ ಪ್ರತಿಭೆ ವ್ಯಕ್ತಪಡಿಸ್ತೀರೋ ಅದೆಲ್ಲರಿಗೂ ಅವಕಾಶವನ್ನ ಈ ವೇದಿಕೆಗಳು ಒದಗಿಸ್ಕೊಟ್ಟಿವೆ. ಅದರ ಅವಕಾಶವನ್ನ ಪಡ್ಕೊಂಡು ಯಾರು ನಮ್ಗೆ ಬರ್ಲಿಲ್ಲ, ನಮ್ಗೆ ಫಸ್ಟ್ ಬರ್ಲಿಲ್ಲ, ಸೆಕೆಂಡ್ ಬರ್ಲಿಲ್ಲ ಅಂತ ಹೇಳಿ ಅತೃಪ್ತರಾಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಾಗವಹಿಸುವಿಕೆ ಮುಖ್ಯ. ನೀವು ಇಲ್ಲಿ ಭಾಗವಹಿಸಿರಿ, ನನ್ನ ಫ್ರೆಂಡ್ ನನ್ಗಿಂತ ಸ್ವಲ್ಪ ಎಲ್ಲ ಚಲೋ ಮಾಡಿರ್ಬೋದು, ಅದಕ್ಕಾಗಿ ಫಸ್ಟ್ ಬಂದಳ ಅಥವಾ ಫಸ್ಟ್ ಬಂದಾಗ ನಾ ಇನ್ನೂ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಪಾಲ್ಗೊಳ್ತೀನಿ ಅನ್ನುವಂತಹ ಆ ಭಾವನೆಯೊಂದಿಗೆ ನೀವೆಲ್ಲರೂ ಇವತ್ತು ನಿಮ್ಮ ಹೊರಗೆ ಬರೋದು ಮುಖ್ಯ. ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಯಾರು ಕಲಿಮೆ ಕೆಲಸಬೇಡ್ರಿ, ನೀವೆಲ್ಲರೂ ಫಸ್ಟ್ ಬಂದಂಗ. ಯಾಕಂದ್ರೆ ಈಗ ಬಂದು ಪ್ರತಿಭೆಯನ್ನು ತೋರಿಸಿರ್ತೀರಿ, ಫಸ್ಟ್ ಬಂದಂಗ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಉಮೇಶ್ ಚವ್ಹಾಣ್ ಸರ್ನ ಕೇಳಿದಾಗ ಆಯ್ತರ ನಮ್ಮ ಸಹೋದರರನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ರು. ಪಾಪ ನಮ್ಮ ಒಂದು ಸಣ್ಣ ವಿನಂತಿಗೆ ಅವರು ಹೋಗೊಟ್ಟು ತಮ್ಮ ಸಹೋದರರ ಜೊತೆ ಮಾತಾಡಿ ಅವಾಗಲೇ ಇಮಿಡಿಯೇಟ್ಲಿ ಏನ್ ಮಾಡಿದ್ರೆ, ಈ ಸಲ ನಾವು 2025 ಮತ್ತು 26ನೇ ಸಾಲಿನ ಪ್ರತಿಭಾ ಕಾರಂಜಿನ ನಡೆಸಿಕೊಡ್ತೀವಿ ಅಂತ ಹೇಳಿದಾಗ ಬಹಳಷ್ಟು ಖುಷಿ ಆಯಿತು. ಇವತ್ತ ನಾನು ನಿರೀಕ್ಷೆ ಮಾಡಿದಕ್ಕಿಂತಲೂ ಶ್ರೀ ಉಮೇಶ್ ಚವ್ಹಾಣ್ ಆಗಿರ್ಬೋದು, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ಬೋದು, ಅವರೆಲ್ಲರೂ ಕೂಡ ನನ್ನ ನಿರೀಕ್ಷೆಗೂ ಮೀರಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಯಾರ. ಈ ಬಂದಿರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರುವ ಎಲ್ಲ ಶಾಲೆಗಳ ಮುಖ್ಯ ಗುರುಗಳಿಗಿರ್ಬೋದು, ನಮ್ಮ ನಿರ್ಣಾಯಕರಿಗಿರ್ಬೋದು, ಎಲ್ಲ ಶಾಲೆಗಳ ಶಿಕ್ಷಕರಿಗಿರ್ಬೋದು, ಎಲ್ಲರ ಈ ಒಂದು ಅತಿಥಿ ಮಹೋದರಿಗೆ ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ಯಾರ. ನಾನು ಈ ಆಕ್ಚುಲಿ ಇಲ್ಲಿ ಅಂದ್ರ ಆಹಾರ ಅಂತ ಅನ್ಕೋತಿದ್ದಿಲ್ಲ, ಬಟ್ ಆ ಕೆಲಸವನ್ನು ಕೂಡ ಮಾಡಿ ನಮ್ಮ ಈ ಒಂದು ಪ್ರತಿಭಾ ಕಾರಂಜಿ ಬಹಳ ಅದ್ದೂರಿ ಪ್ರಮಾಣದಲ್ಲಿ ನಡೀಲಿಕ್ಕೆ ಕಾರಣೀಕರ್ತರಾಗ್ಯಾರ ಈ ಸಂಸ್ಥೆಯವರು. ಮತ್ತೆ ನಮ್ಮ ಎಲ್ಲ ಮುದ್ದು ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ತಾವೇ ಒಂದು ಸಂಸ್ಥೆಯ ವತಿಯಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಬರೆಸಿ ಇಲ್ಲಿ ಈ ಒಂದು ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ಕೊಡಮಾಡಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿರ್ಬೋದು, ನಮ್ಮ ಟ್ರಸ್ಟಿನ ಎಲ್ಲ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೆ, ಹಾಗೆ ಈ ಒಂದು ಶಾಲೆಯ ಮುಖ್ಯ ಗುರುಗಳಿಗೆ ಹಾಗೂ ಈ ಶಾಲೆಯ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಬಹಳಷ್ಟು ಸಹಾಯ ಮತ್ತು ಸಹಕಾರವನ್ನು ನೀಡಿರ್ತಕ್ಕಂಥ ಈ ಶಾಲೆಯ ಎಲ್ಲ ಗುರುವೃಂದಕ್ಕೆ ಹಾಗೆ ಮುಖ್ಯ ಅಡಿಗೆಯವರಿಗೆ, ಸಹಾಯಕ ಅಡಿಗೆಯವರಿಗೆ ನಾನು
ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದಯವಿಟ್ಟು ಎಲ್ಲ ಶಾಲೆಗಳಿಂದ ಮುದ್ದು ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಾವು ನಿರ್ಣಾಯಕರನ್ನಾಗಿ ಯಾರನ್ನ ನೇಮಕ ಮಾಡಿದ್ದೀವೋ ಆ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ದಯವಿಟ್ಟು ನಾನು ಎಲ್ಲ ನಿರ್ಣಾಯಕ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುವುದಂದ್ರೆ, ಯಾವ ಮಗು ಪ್ರತಿಭೆ ಇರ್ತೈತಿ ಆ ಮಗುವಿಗೆ ತಾವು ದಯವಿಟ್ಟು ಸರಿಯಾದಂಥ ನಿರ್ಣಯವನ್ನು ಮಾಡಿ ಆ ಮಗು ತಾಲೂಕು ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು. ದಯವಿಟ್ಟು ಎಲ್ಲ ಶಾಲೆಗಳ ಮಕ್ಕಳು ಕೂಡ ನಮ್ಮ ಮಕ್ಕಳೇ. ಅದಕ್ಕೆ ದಯವಿಟ್ಟು ಯಾರೂ ಕೂಡ ಪಕ್ಷಪಾತವನ್ನು ದಯವಿಟ್ಟು ಮಾಡಬೇಡ್ರಿ. ಯಾವ ಮಗು ಸರಿಯಾದಂಥ ಒಂದು ಈ ಆಟದಲ್ಲಿ ಭಾಗವಹಿಸಿದ ಅದಕ್ಕೆ ತಾವು ಸರಿಯಾದಂಥ ನಿರ್ಣಯವನ್ನು ಕೊಟ್ಟು ಆ ಮಕ್ಕಳಿಗೆ ಮುಂದಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತ ಹೇಳಿ ಭಾವಿಸಿ